ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಅಕ್ರಮ ವ್ಯವಹಾರಗಳ ಬಗ್ಗೆ ನಾನು ಹೋರಾಟ ಮಾಡಾದ ನಂತರದಲ್ಲಿ ನನ್ನ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ. ಆದರೆ ಎಲ್ಲ ರಾಜಕಾರಣಿಗಳಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯಾರು ಅಕ್ರಮವಾಗಿ ನಿವೇಶನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನನ್ನ ವಿರುದ್ಧ ಸಂಚು ರೂಪಿಸಿ ನನ್ನ ಜೀವನಕ್ಕೆ ಅಪಾಯ ತರಬೇಕು ಅಂತೇಳಿ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ನಾನು ಈಗಾಗಲೇ ಮಾಧ್ಯಮ ಮುಂದೆ ಹೇಳಿದ್ದೆ. ಸೊ ಅದಕ್ಕೆ ಪೂರಕವಾಗಿ ಈ ವಿಡಿಯೋ ಒಂದು ಬಲವಾದ ಸಾಕ್ಷಾತ್ ಸಿಕ್ಕಿದೆ. ಸೊ ಸಿದ್ದರಾಮಯ್ಯ ಮತ್ತು ಅವರ ಕಡೆಯವರು ನನ್ನನ್ನು ಈ ಹೋರಾಟದ ಹತ್ತಿಕ್ಕುವ ಸಲುವಾಗಿ ಒಂದು ಸಮಯ ಕಾಯ್ತಾಯಿದ್ದಾರೆ. ಯಾಕಂತೇಳಿದ್ರೆ ನನ್ನ ವಿರುದ್ಧ ಕ್ರಮಗಳಿಗೆ ಅವರಿಗೆ ಯಾವುದೇ ರೀತಿಯ ಒಂದು ಸಾಕ್ಷ್ಯಗಳು ಸಿಕ್ಕಿಲ್ಲ. ಸೊ ಹಾಗಾಗಿ ಯಾವುದಾದ್ರು ಒಂದು ಸಣ್ಣದೊಂದು ಸುಳಿವು ಸಿಕ್ಕರೆ ಸಾಕು ನನ್ನನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸ್ಪಷ್ಟವಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಪೊಲೀಸರು ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಕರ್ತವ್ಯ ನಿರ್ವಹಿಸಿದೆ. ಇಂತಹ ರಾಜಕಾರಣಿಗಳ ಒಂದು ಕುಮ್ಮಕ್ಕಿನ ಮೇರೆಗೆ ಅವರು ಕರ್ತವ್ಯ ನಿರ್ವಹಿಸ್ತಾ ಅನ್ನೋದು ಕೂಡ ಈ ವಿಡಿಯೋ ಸಾಕ್ಷಿಯಾಗಿದೆ. ಸೊ ನಾನು ಯಾವತ್ತೂ ಕೂಡ ಆ ಮಂಜುನಾಥನವರ ವಿಚಾರಕ್ಕಾಗಲಿ ಅಥವಾ ಅವ್ರು ಏನು 60-40 ನಿವೇಶನ ಅಂತ ವಿಚಾರಕ್ಕಾಗಲಿ ನಾನು ಎಲ್ಲೂ ಹೋಗಿಲ್ಲ. ಅವ್ರ ವಿರುದ್ಧ ನನ್ನ ವಿರುದ್ಧ ಯಾವುದೇ ದೂರನ್ನು ಕೂಡ ದಾಖಲೆ ಮಾಡಿಲ್ಲ. ಅವರ ಒಂದು ದೂರಿಗೆ ಸಂಬಂಧಪಟ್ಟ ನನ್ನ ಯಾವುದೇ ಪೊಲೀಸರು ನನ್ನ 15 ದಿನಗಳ ಕಾಲ ಯಾವುದೇ ರೀತಿ ಬಂಧನಕ್ಕೆ ಒಳಪಡಿಸಿಲ್ಲ. ಅವರು ಸುಮ್ಮನೆ ಸುಳ್ಳನ್ನು ಹೇಳುವ ಮೂಲಕ ನನ್ನ ವಿರುದ್ಧ ಏನು ಸಂಚರಿಸಿದರೆ ಅದು ಪರೋಕ್ಷವಾಗಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ. ಸೊ ಈಗಲಾದರೂ ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ನನಗೆ ಅಥವಾ ನನ್ನ ಕುಟುಂಬಕ್ಕೆ ಏನೇ ಅಪಾಯ ಆದರೂ ಕೂಡ ಅದಕ್ಕೆ ಸಿದ್ದರಾಮಯ್ಯವರು, DGP ಮತ್ತು ಮೈಸೂರು ಕಮಿಷನರು ಕಾರಣ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ಗೂ ನಿಮಗೂ ಗೊತ್ತೇ ಇಲ್ಲ, ಪರಿಚಯನೇ ಇಲ್ಲ? ಖಂಡಿತ ಇಲ್ಲ ಸರ್. ಅವ್ರ ಬಗ್ಗೆ ಕೇಳಿದೆ. ನಾನು ಈ ಥರ ತನ್ವೀರ್ ಸೇಠ್ ಅವರ ಆಪ್ತ ಸಹಾಯಕ ಅಂತ ಕೇಳಿದ್ದೆ ಹೊರತು ಅವ್ರ ವಿಚಾರದಲ್ಲಿ ನಾನು ಯಾವುದೋ ಒಂದು ಪ್ರಕರಣದಲ್ಲೂ ಕೂಡ ಅವರು ನನ್ನ ಬಗ್ಗೆ ಮಾತಾಡಿಲ್ಲ ಅಥವಾ ಅವ್ರ ವಿರುದ್ಧ ನಾನು ಯಾವುದೋ ದೂರು ಕೊಟ್ಟಿಲ್ಲ. ಅವರು ಕೂಡ ನನ್ನ ವಿರುದ್ಧ ಯಾವುದೋ ದೂರು ಕೊಟ್ಟಿಲ್ಲ. ಅವರು ಯಾವ ವಿಚಾರ ಸಂಬಂಧಪಟ್ಟ ರೀತಿ ಮಾತಾಡೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಪೊಲೀಸರು ಬಗ್ಗೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೊಲೀಸರು ಕಾನೂನು ಪ್ರಕಾರ ಕ್ರಮಗಳೆಲ್ಲ ರಾಜಕಾರಣಿಗಳ ಅಂದರೆ ಪ್ರಭಾವಿ ವ್ಯಕ್ತಿಗಳ ಒಂದು ಪ್ರಭಾವಕ್ಕೊಳಗಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಇಲ್ಲಿ ಸ್ಪಷ್ಟ ಗೊತ್ತಾಗಿದೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಅಕ್ರಮ ವ್ಯವಹಾರಗಳ ಬಗ್ಗೆ ನಾನು ಹೋರಾಟ ಮಾಡಾದ ನಂತರದಲ್ಲಿ ನನ್ನ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ. ಆದರೆ ಎಲ್ಲ ರಾಜಕಾರಣಿಗಳಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯಾರು ಅಕ್ರಮವಾಗಿ ನಿವೇಶನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನನ್ನ ವಿರುದ್ಧ ಸಂಚು ರೂಪಿಸಿ ನನ್ನ ಜೀವನಕ್ಕೆ ಅಪಾಯ ತರಬೇಕು ಅಂತೇಳಿ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ನಾನು ಈಗಾಗಲೇ ಮಾಧ್ಯಮ ಮುಂದೆ ಹೇಳಿದ್ದೆ. ಸೊ ಅದಕ್ಕೆ ಪೂರಕವಾಗಿ ಈ ವಿಡಿಯೋ ಒಂದು ಬಲವಾದ ಸಾಕ್ಷಾತ್ ಸಿಕ್ಕಿದೆ. ಸೊ ಸಿದ್ದರಾಮಯ್ಯ ಮತ್ತು ಅವರ ಕಡೆಯವರು ನನ್ನನ್ನು ಈ ಹೋರಾಟದ ಹತ್ತಿಕ್ಕುವ ಸಲುವಾಗಿ ಒಂದು ಸಮಯ ಕಾಯ್ತಾಯಿದ್ದಾರೆ. ಯಾಕಂತೇಳಿದ್ರೆ ನನ್ನ ವಿರುದ್ಧ ಕ್ರಮಗಳಿಗೆ ಅವರಿಗೆ ಯಾವುದೇ ರೀತಿಯ ಒಂದು ಸಾಕ್ಷ್ಯಗಳು ಸಿಕ್ಕಿಲ್ಲ. ಸೊ ಹಾಗಾಗಿ ಯಾವುದಾದ್ರು ಒಂದು ಸಣ್ಣದೊಂದು ಸುಳಿವು ಸಿಕ್ಕರೆ ಸಾಕು ನನ್ನನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸ್ಪಷ್ಟವಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಪೊಲೀಸರು ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಕರ್ತವ್ಯ ನಿರ್ವಹಿಸಿದೆ. ಇಂತಹ ರಾಜಕಾರಣಿಗಳ ಒಂದು ಕುಮ್ಮಕ್ಕಿನ ಮೇರೆಗೆ ಅವರು ಕರ್ತವ್ಯ ನಿರ್ವಹಿಸ್ತಾ ಅನ್ನೋದು ಕೂಡ ಈ ವಿಡಿಯೋ ಸಾಕ್ಷಿಯಾಗಿದೆ. ಸೊ ನಾನು ಯಾವತ್ತೂ ಕೂಡ ಆ ಮಂಜುನಾಥನವರ ವಿಚಾರಕ್ಕಾಗಲಿ ಅಥವಾ ಅವ್ರು ಏನು 60-40 ನಿವೇಶನ ಅಂತ ವಿಚಾರಕ್ಕಾಗಲಿ ನಾನು ಎಲ್ಲೂ ಹೋಗಿಲ್ಲ. ಅವ್ರ ವಿರುದ್ಧ ನನ್ನ ವಿರುದ್ಧ ಯಾವುದೇ ದೂರನ್ನು ಕೂಡ ದಾಖಲೆ ಮಾಡಿಲ್ಲ. ಅವರ ಒಂದು ದೂರಿಗೆ ಸಂಬಂಧಪಟ್ಟ ನನ್ನ ಯಾವುದೇ ಪೊಲೀಸರು ನನ್ನ 15 ದಿನಗಳ ಕಾಲ ಯಾವುದೇ ರೀತಿ ಬಂಧನಕ್ಕೆ ಒಳಪಡಿಸಿಲ್ಲ. ಅವರು ಸುಮ್ಮನೆ ಸುಳ್ಳನ್ನು ಹೇಳುವ ಮೂಲಕ ನನ್ನ ವಿರುದ್ಧ ಏನು ಸಂಚರಿಸಿದರೆ ಅದು ಪರೋಕ್ಷವಾಗಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ. ಸೊ ಈಗಲಾದರೂ ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ನನಗೆ ಅಥವಾ ನನ್ನ ಕುಟುಂಬಕ್ಕೆ ಏನೇ ಅಪಾಯ ಆದರೂ ಕೂಡ ಅದಕ್ಕೆ ಸಿದ್ದರಾಮಯ್ಯವರು, DGP ಮತ್ತು ಮೈಸೂರು ಕಮಿಷನರು ಕಾರಣ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ಗೂ ನಿಮಗೂ ಗೊತ್ತೇ ಇಲ್ಲ, ಪರಿಚಯನೇ ಇಲ್ಲ? ಖಂಡಿತ ಇಲ್ಲ ಸರ್. ಅವ್ರ ಬಗ್ಗೆ ಕೇಳಿದೆ. ನಾನು ಈ ಥರ ತನ್ವೀರ್ ಸೇಠ್ ಅವರ ಆಪ್ತ ಸಹಾಯಕ ಅಂತ ಕೇಳಿದ್ದೆ ಹೊರತು ಅವ್ರ ವಿಚಾರದಲ್ಲಿ ನಾನು ಯಾವುದೋ ಒಂದು ಪ್ರಕರಣದಲ್ಲೂ ಕೂಡ ಅವರು ನನ್ನ ಬಗ್ಗೆ ಮಾತಾಡಿಲ್ಲ ಅಥವಾ ಅವ್ರ ವಿರುದ್ಧ ನಾನು ಯಾವುದೋ ದೂರು ಕೊಟ್ಟಿಲ್ಲ. ಅವರು ಕೂಡ ನನ್ನ ವಿರುದ್ಧ ಯಾವುದೋ ದೂರು ಕೊಟ್ಟಿಲ್ಲ. ಅವರು ಯಾವ ವಿಚಾರ ಸಂಬಂಧಪಟ್ಟ ರೀತಿ ಮಾತಾಡೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಪೊಲೀಸರು ಬಗ್ಗೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೊಲೀಸರು ಕಾನೂನು ಪ್ರಕಾರ ಕ್ರಮಗಳೆಲ್ಲ ರಾಜಕಾರಣಿಗಳ ಅಂದರೆ ಪ್ರಭಾವಿ ವ್ಯಕ್ತಿಗಳ ಒಂದು ಪ್ರಭಾವಕ್ಕೊಳಗಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಇಲ್ಲಿ ಸ್ಪಷ್ಟ ಗೊತ್ತಾಗಿದೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಅಕ್ರಮ ವ್ಯವಹಾರಗಳ ಬಗ್ಗೆ ನಾನು ಹೋರಾಟ ಮಾಡಾದ ನಂತರದಲ್ಲಿ ನನ್ನ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ. ಆದರೆ ಎಲ್ಲ ರಾಜಕಾರಣಿಗಳಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯಾರು ಅಕ್ರಮವಾಗಿ ನಿವೇಶನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನನ್ನ ವಿರುದ್ಧ ಸಂಚು ರೂಪಿಸಿ ನನ್ನ ಜೀವನಕ್ಕೆ ಅಪಾಯ ತರಬೇಕು ಅಂತೇಳಿ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ನಾನು ಈಗಾಗಲೇ ಮಾಧ್ಯಮ ಮುಂದೆ ಹೇಳಿದ್ದೆ. ಸೊ ಅದಕ್ಕೆ ಪೂರಕವಾಗಿ ಈ ವಿಡಿಯೋ ಒಂದು ಬಲವಾದ ಸಾಕ್ಷಾತ್ ಸಿಕ್ಕಿದೆ. ಸೊ ಸಿದ್ದರಾಮಯ್ಯ ಮತ್ತು ಅವರ ಕಡೆಯವರು ನನ್ನನ್ನು ಈ ಹೋರಾಟದ ಹತ್ತಿಕ್ಕುವ ಸಲುವಾಗಿ ಒಂದು ಸಮಯ ಕಾಯ್ತಾಯಿದ್ದಾರೆ. ಯಾಕಂತೇಳಿದ್ರೆ ನನ್ನ
ವಿರುದ್ಧ ಕ್ರಮಗಳಿಗೆ ಅದು ಅವರಿಗೆ ಯಾವುದೇ ರೀತಿಯ ಒಂದು ಸಾಕ್ಷ್ಯಾಧಾರ ಸಿಕ್ಕಿಲ್ಲ. ಸೊ ಹಾಗಾಗಿ ಯಾವುದಾದ್ರು ಒಂದು ಸಣ್ಣದೊಂದು ಸುಳಿವು ಸಿಕ್ಕರೆ ಸಾಕು, ಸೊ ನನ್ನನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸ್ಪಷ್ಟವಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಪೊಲೀಸರು ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಕರ್ತವ್ಯ ನಿರ್ವಹಿಸಿದೆ. ಇಂತಹ ರಾಜಕಾರಣಿಗಳ ಒಂದು ಕುಮ್ಮಕ್ಕಿನ ಮೇರೆಗೆ ಅವರು ಕರ್ತವ್ಯ ನಿರ್ವಹಿಸ್ತಾ ಅನ್ನೋದು ಕೂಡ ಈ ವಿಡಿಯೋ ಸಾಕ್ಷಿಯಾಗಿದೆ. ಸೊ ನಾನು ಯಾವತ್ತೂ ಕೂಡ ಆ ಮಂಜುನಾಥನವರ ವಿಚಾರಕ್ಕಾಗಲಿ ಅಥವಾ ಅವ್ರು ಏನು 60-40 ನಿವೇಶನ ಅಂತ ವಿಚಾರಕ್ಕಾಗಲಿ ನಾನು ಎಲ್ಲೂ ಹೋಗಿಲ್ಲ. ಅವ್ರ ವಿರುದ್ಧ ನನ್ನ ವಿರುದ್ಧ ಯಾವುದೇ ದೂರನ್ನು ಕೂಡ ದಾಖಲೆ ಮಾಡಿಲ್ಲ. ಅವರ ಒಂದು ದೂರಿಗೆ ಸಂಬಂಧಪಟ್ಟ ನನ್ನ ಯಾವುದೇ ಪೊಲೀಸರು ನನ್ನ 15 ದಿನಗಳ ಕಾಲ ಯಾವುದೇ ರೀತಿ ಬಂಧನಕ್ಕೆ ಒಳಪಡಿಸಿಲ್ಲ. ಅವರು ಸುಮ್ಮನೆ ಸುಳ್ಳನ್ನು ಹೇಳುವ ಮೂಲಕ ನನ್ನ ವಿರುದ್ಧ ಏನು ಸಂಚರಿಸಿದರೆ ಅದು ಪರೋಕ್ಷವಾಗಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ. ಸೊ ಈಗಲಾದರೂ ಪೊಲೀಸರು ಎಚ್ಚೆತ್ತುಕೊಳ್ಬೇಕು, ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ನನಗೆ ಅಥವಾ ನನ್ನ ಕುಟುಂಬಕ್ಕೆ ಏನೇ ಅಪಾಯ ಆದರೂ ಕೂಡ ಅದಕ್ಕೆ ಸಿದ್ದರಾಮಯ್ಯವರು, DGP ಮತ್ತು ಮೈಸೂರು ಕಮಿಷನರು ಕಾರಣ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ಗೂ ನಿಮಗೂ ಗೊತ್ತೇ ಇಲ್ಲ, ಪರಿಚಯನೇ ಇಲ್ಲ? ಖಂಡಿತ ಇಲ್ಲ ಸರ್. ಅವ್ರ ಬಗ್ಗೆ ಕೇಳಿದೆ ನಾನು. ಈ ಥರ ತನ್ವೀರ್ ಸೇಠ್ ಅವರ ಆಪ್ತ ಸಹಾಯಕ ಅಂತ ಕೇಳಿದ್ದೆ ಹೊರತು ಅವ್ರ ವಿಚಾರದಲ್ಲಿ ನಾನು ಯಾವುದೋ ಒಂದು ಪ್ರಕರಣದಲ್ಲೂ ಕೂಡ ಅವರು ನನ್ನ ಬಗ್ಗೆ ಮಾತಾಡಿಲ್ಲ ಅಥವಾ ಅವ್ರ ವಿರುದ್ಧ ನಾನು ಯಾವುದೋ ದೂರು ಕೊಟ್ಟಿಲ್ಲ. ಅವರು ಕೂಡ ನನ್ನ ವಿರುದ್ಧ ಯಾವುದೋ ದೂರು ಕೊಟ್ಟಿಲ್ಲ. ಅವರು ಯಾವ ವಿಚಾರ ಸಂಬಂಧಪಟ್ಟ ರೀತಿ ಮಾತಾಡೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಪೊಲೀಸರು ಬಗ್ಗೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೊಲೀಸರು ಕಾನೂನು ಪ್ರಕಾರ ಕ್ರಮಗಳೆಲ್ಲ ರಾಜಕಾರಣಿಗಳ ಅಂದರೆ ಪ್ರಭಾವಿ ವ್ಯಕ್ತಿಗಳ ಒಂದು ಪ್ರಭಾವಕ್ಕೊಳಗಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಇಲ್ಲಿ ಸ್ಪಷ್ಟ ಗೊತ್ತಾಗಿದೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ವ್ಯವಹಾರಗಳ ಬಗ್ಗೆ ನಾನು ಹೋರಾಟ ಮಾಡಾದ ನಂತರದಲ್ಲಿ ನನ್ನ ವಿರುದ್ಧ ಸಂಚರಿಸ್ತಾ ಇದ್ದಾರೆ. ಆದರೆ ಎಲ್ಲ ರಾಜಕಾರಣಿಗಳಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯಾರು ಅಕ್ರಮವಾಗಿ ನಿವೇಶನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ನನ್ನ ವಿರುದ್ಧ ಸಂಚರಿಸಿ ನನ್ನ ಜೀವನಕ್ಕೆ ಅಪಾಯ ತರಬೇಕು ಅಂತೇಳಿ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ನಾನು ಈಗಾಗಲೇ ಮಾಧ್ಯಮ ಮುಂದೆ ಹೇಳಿದ್ದೆ. ಸೊ ಅದಕ್ಕೆ ಪೂರಕವಾಗಿ ಈ ವಿಡಿಯೋ ಒಂದು ಬಲವಾದ ಸಾಕ್ಷ್ಯಾಧಾರ ಸಿಕ್ಕಿದೆ. ಸೊ ಸಿದ್ದರಾಮಯ್ಯ ಮತ್ತು ಅವರ ಕಡೆಯವರು ನನ್ನನ್ನು ಈ ಹೋರಾಟದ ಹತ್ತಿಕ್ಕುವ ಸಲುವಾಗಿ ಒಂದು ಸಮಯ ಕಾಯ್ತಾಯಿದ್ದಾರೆ. ಯಾಕೆಂತೇಳಿದ್ರೆ ನನ್ನ ವಿರುದ್ಧ ಕ್ರಮಗಳಿಗೆ ಅದು ಅವರಿಗೆ ಯಾವುದೇ ರೀತಿಯ ಒಂದು ಸಾಕ್ಷ್ಯಾಧಾರ ಸಿಕ್ಕಿಲ್ಲ. ಸೊ ಹಾಗಾಗಿ ಯಾವುದಾದ್ರು ಒಂದು ಸಣ್ಣದೊಂದು ಸುಳಿವು ಸಿಕ್ಕರೆ ಸಾಕು, ನನ್ನನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸ್ಪಷ್ಟವಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಪೊಲೀಸರು ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಕರ್ತವ್ಯ ನಿರ್ವಹಿಸಿದೆ. ಇಂತಹ ರಾಜಕಾರಣಿಗಳ ಒಂದು ಕುಮ್ಮಕ್ಕಿನ ಮೇರೆಗೆ ಅವರು ಕರ್ತವ್ಯ ನಿರ್ವಹಿಸ್ತಾ ಅನ್ನೋದು ಕೂಡ ಈ ವಿಡಿಯೋ ಸಾಕ್ಷಿಯಾಗಿದೆ. ಸೊ ನಾನು ಯಾವತ್ತೂ ಕೂಡ ಆ ಮಂಜುನಾಥನವರ ವಿಚಾರಕ್ಕಾಗಲಿ ಅಥವಾ ಅವ್ರು ಏನು 60-40 ನಿವೇಶನ ಅಂತ ವಿಚಾರಕ್ಕಾಗಲಿ ನಾನು ಎಲ್ಲೂ ಹೋಗಿಲ್ಲ. ಅವ್ರ ವಿರುದ್ಧ ನನ್ನ ವಿರುದ್ಧ ಯಾವುದೇ ದೂರನ್ನು ಕೂಡ ದಾಖಲೆ ಮಾಡಿಲ್ಲ. ಅವರ ಒಂದು ದೂರಿಗೆ ಸಂಬಂಧಪಟ್ಟ ನನ್ನ ಯಾವುದೇ ಪೊಲೀಸರು ನನ್ನ 15 ದಿನಗಳ ಕಾಲ ಯಾವುದೇ ರೀತಿ ಬಂಧನಕ್ಕೆ ಒಳಪಡಿಸಿಲ್ಲ. ಅವರು ಸುಮ್ಮನೆ ಸುಳ್ಳನ್ನು ಹೇಳುವ ಮೂಲಕ ನನ್ನ ವಿರುದ್ಧ ಏನು ಸಂಚರಿಸಿದರೆ ಅದು ಪರೋಕ್ಷವಾಗಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ. ಸೊ ಈಗಲಾದರೂ ಪೊಲೀಸರು ಎಚ್ಚೆತ್ತುಕೊಳ್ಬೇಕು, ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ನನಗೆ ಅಥವಾ ನನ್ನ ಕುಟುಂಬಕ್ಕೆ ಏನೇ ಅಪಾಯ ಆದರೂ ಕೂಡ ಅದಕ್ಕೆ ಸಿದ್ದರಾಮಯ್ಯವರು, DGP ಮತ್ತು ಮೈಸೂರು ಕಮಿಷನರು ಕಾರಣ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ಗೂ ನಿಮಗೂ ಗೊತ್ತೇ ಇಲ್ಲ, ಪರಿಚಯನೇ ಇಲ್ಲ? ಖಂಡಿತ ಇಲ್ಲ ಸರ್. ಅವ್ರ ಬಗ್ಗೆ ಕೇಳಿದೆ ನಾನು. ಈ ಥರ ತನ್ವೀರ್ ಸೇಠ್ ಅವರ ಆಪ್ತ ಸಹಾಯಕ ಅಂತ ಕೇಳಿದ್ದೆ ಹೊರತು ಅವ್ರ ವಿಚಾರದಲ್ಲಿ ನಾನು ಯಾವುದೋ ಒಂದು ಪ್ರಕರಣದಲ್ಲೂ ಕೂಡ ಅವರು ನನ್ನ ಬಗ್ಗೆ ಮಾತಾಡಿಲ್ಲ ಅಥವಾ ಅವ್ರ ವಿರುದ್ಧ ನಾನು ಯಾವುದೋ ದೂರು ಕೊಟ್ಟಿಲ್ಲ. ಅವರು ಕೂಡ ನನ್ನ ವಿರುದ್ಧ ಯಾವುದೋ ದೂರು ಕೊಟ್ಟಿಲ್ಲ. ಅವರು ಯಾವ ವಿಚಾರ ಸಂಬಂಧಪಟ್ಟ ರೀತಿ ಮಾತಾಡೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಪೊಲೀಸರು ಬಗ್ಗೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೊಲೀಸರು ಕಾನೂನು ಪ್ರಕಾರ ಕ್ರಮಗಳೆಲ್ಲ ರಾಜಕಾರಣಿಗಳ ಅಂದರೆ ಪ್ರಭಾವಿ ವ್ಯಕ್ತಿಗಳ ಒಂದು ಪ್ರಭಾವಕ್ಕೊಳಗಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಇಲ್ಲಿ ಸ್ಪಷ್ಟ ಗೊತ್ತಾಗಿದೆ.